ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈಗ ಮುಂದಿನ ಪಾಠ, ಈಗ ಅಬ್ರಾಹಮ ಆಯ್ತು, ಈಸಾಕ ಆಯ್ತು, ಇವಾಗ ಯಾಕೋಬ, ಅಬ್ರಾಹಮನ ಮೊಮ್ಮಗ, ಈಸಾಕನ ಮಗ, ಎರಡನೇ ಮಗ. ಇವನ ಕುರಿತು ಕೆಲವು ಪಾಠಗಳನ್ನ ನಾವು ಈಗ ಕಲಿಯಕ್ಕೆ ಹೋಗ್ತೀವಿ. ಅದನ್ನ ಆದಿಕಾಂಡ 27ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಯಾಕೋಬನ್ ತನ್ನ ಅಣ್ಣನಿಗೆ ಆಗಬೇಕಾದ ಆಶೀರ್ವಾದವನ್ನ ಮೋಸದಿಂದ ಪಡ್ಕೊಂಡ. 1ರಿಂದ 5ನೇ ವಚನನು ಈಗ ನಾವು ಧ್ಯಾನ ಮಾಡ್ತೀವಿ. ಈಸಾಕನಿಗೆ ಮುಪ್ಪಿನಿಂದ ಕಣ್ಣು ಕಾಣಲಾರದಷ್ಟು ಮೊಬ್ಬಾಗಿರಲು ತನ್ನ ಹಿರಿ ಮಗನಾದ ಏಸಾವನನ್ನು ಕರೆದು, ಮಗನೇ ಅನ್ನಲು ಏಸಾವನು ಇದ್ದೇನೆ ಅಂದನು. ಈಸಾಕನು ಅವನಿಗೆ, ನಾನು ಮುದುಕನಾದೇನಷ್ಟೇ, ಯಾವಾಗ ಸಾಯುವೆನೋ ಗೊತ್ತಿಲ್ಲ. ಆದುದರಿಂದ ನೀನು ಬಿಲ್ಲು, ಬತ್ತಳಿಕೆ ಮುಂತಾದ ಆಯುಧಗಳನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಬೇಟೆಯಾಡಿ, ಬೇಟೆ ಮಾಂಸದಿಂದ ನನಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನನ್ನ ಊಟಕ್ಕೆ ಸಿದ್ಧಪಡಿಸಿಕೊಂಡು ನಾವು ಬರುವುದಕ್ಕಿಂತ ಮುಂಚೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳಿದನು. ಈಸಾಕನ್ ತನ್ನ ಮಗನಾದ ಏಸಾವನಿಗೆ ಹೇಳಿದ ಮಾತು ರೆಬೆಕ್ಕಳ ಕಿವಿಗೆ ಬಿತ್ತು. ಈಸಾಕನಿಗೆ ವಯಸ್ಸಾಯ್ತು, ಕಣ್ಣು ಕಾಣ್ತಾ ಇಲ್ಲ. ಈಗೇನ್ ಮಾಡ್ಬೇಕು? ಮಗನನ್ನು ಕರೀತಾನೆ, ನನಗೆ ರುಚಿಯಾದ, ನೀನ್ ಬೇಟೆಯಾಡಿ ರುಚಿಯಾದ ಮಾಂಸವನ್ನ ಮಾಡಿಕೊಡು ಅಂತ ಹೇಳ್ತಾನೆ. ನಿನ್ನನ್ನು ನಾನು ಆಶೀರ್ವಾದ ಮಾಡ್ತೀನಿ, ಅದು ತಿಂದ ಮೇಲೆ. ಈ ಮಾತು ಮಾತ್ರ ಒಳ್ಳೆ, ನಾನು ಯಾವಾಗ ಸಾಯ್ತೀನೋ ಏನೋ ಗೊತ್ತಿಲ್ಲ, ಆದ್ರೆ ನನಗೆ ಊಟ ಬೇಕು, ನನ್ಗೆ ಒಳ್ಳೆ ಮಾಂಸ ಬೇಕು. ಸರಿ, ಇದನ್ನ ಕೇಳದಂತ ರೆಬೆಕ್ಕಳು ತನ್ನ ಎರಡನೇ ಮಗನಾದ ಯಾಕೋಬನಿಗೆ, ಇಲ್ಲಿ ಪಕ್ಷಪಾತ ನೋಡ್ರಿ, ತಂದೆಗೆ ಮೊದಲನೇ ಮಗ ಇಷ್ಟ, ತಾಯಿಗೆ ಎರಡನೇ ಮಗ ಇಷ್ಟ. ಈ ತರ ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಇದೆ, ಆ ರೀತಿ ಇರಬಾರದು. ಸರಿ, ಈಗ ರೆಬೆಕ್ಕಳ ಕಿವಿಗೆ ಬಿದ್ದಾಗ ಅವಳೇನ್ ಮಾಡ್ತಾಳೆ, ಮಗನನ್ನ ಕರೆದೆ, ನಿಮ್ಮಪ್ಪ ನಿನ್ನ ದೊಡ್ಡವನ್ನ ಆಶೀರ್ವಾದ ಮಾಡ್ಬಿಡ್ತಾರೆ, ಅದನ್ನ ಓಡ್ಬಾ, ನಿನ್ನ ಅಣ್ಣ ಬರಕ್ಕಿಂತ ಮುಂಚೆ, ಬೇಟೆಯಾಡಿ ಮಾಂಸವನ್ನ ತರಕ್ಕಿಂತ ಮುಂಚೆ ನಾನೇ ನಿನ್ಗೆಲ್ಲ ಅಡ್ಗೆ ಮಾಡ್ಕೊಡ್ತೀನಿ, ನೀನ್ ಹೋಗ್ಬಿಟ್ಟು ನಿಮ್ ತಂದೆ ಮುಂದೆ ಇಟ್ಬಿಡು ಊಟವನ್ನ ಅಂತ ಹೇಳ್ತಾನೆ. ಈಸಾಕನ ಕಣ್ಣು ಮೊಬ್ಬಾಗಿ ಹೋಯಿತು. ಅವನು ಕಡೆಯ ದಿನಗಳಲ್ಲಿ ಏನ್ ಮಾಡ್ತಾನೆ, ಈ ವಯಸ್ಸಾದಾಗ ಇವನ ಕಣ್ಣು ಮೊಬ್ಬಾಗಿ ಹೋಗಿರ್ತದೆ. ಇದು ತಪ್ಪಿಲ್ಲ, ವಯಸ್ಸಾದಾಗ ಕಣ್ಣು ಮೊಬ್ಬಾಗುತ್ತೆ, ಇದು ಸಹಜ. ಆದ್ರೆ ಆತ್ಮಿಕ ಜೀವಮಾನದಲ್ಲಿ ನಮ್ಮ ಕಣ್ಣುಗಳು ಮೊಬ್ಬಾಗಿ ಹೋಗ್ಬಾರ್ದು. ಆತ್ಮಿಕ ಜೀವಮಾನದಲ್ಲಿ ನಮ್ಮ ಕಣ್ಣುಗಳು ಮುಂದೆ ಏನಾಗ್ತದೆ ಅನ್ನೋದನ್ನ ನಾವು ನೋಡೋರಾಗಿರ್ಬೇಕು. 2ನೇ 3ನೇ ವಚನದಲ್ಲೂ ಸಹ ನಾವು ನೋಡ್ತೀವಿ, ರೆಬೆಕ್ಕಳ ಗರ್ಭದಲ್ಲಿ ಇರಬೇಕಾದ್ರೆ ಅವನ 2 ಮಕ್ಕಳ ಕುರಿತು ಕರ್ತನು ಏನು ಹೇಳಿದ್ರು ಎಂಬುದಾಗಿ ಅವನಿಗೆ ಗೊತ್ತಿತ್ತು. ದೊಡ್ಡವನು ಚಿಕ್ಕವನಿಗೆ ಸೇವೆ ಮಾಡ್ತಾನೆ ಎಂಬುದಾಗಿ. ಆದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿಯೇ ಈಗ ಈಸಾಕನು ಹೋಗ್ತಾ ಇದ್ದಾನೆ, ದೊಡ್ಡ ಮಗನನ್ನ ಆಶೀರ್ವಾದ ಮಾಡ್ಬೇಕು ಅಂತ. ದೊಡ್ಡವನು ಚಿಕ್ಕವನಿಗೆ ಸೇವೆ ಮಾಡ್ತಾನೆ ಅಂದ್ಮೇಲೆ ಚಿಕ್ಕವನ್ನ ಆಶೀರ್ವಾದ ಮಾಡ್ಬೇಕು ಅನ್ನೋದು ದೇವ್ರ ಚಿತ್ತ ಇತ್ತು. ಬಟ್ ಇವನ್ ದೊಡ್ಡವನನ್ನ ಆಶೀರ್ವಾದ ಮಾಡಕ್ ಹೋಗ್ತಾನೆ. ಈಸಾಕನ ಕಣ್ಣು ಮೊಬ್ಬಾಗಿ ಹೋಯ್ತು. ಅವನ ಕಡೆಯ ದಿನಗಳಲ್ಲಿ ಏನು ಮಾಡ್ತಾನ ಅವನು ನಾವು ನೋಡುವಾಗ, ಇವನ್ ಸಾಯುವುದಕ್ಕೆ ಸ್ವಲ್ಪ ದಿನವೇ ಇದೆ, ಆದ್ರೂ ಅವನಿಗೆ ಊಟ ಬೇಕು. ಎಂತ ಒಂದು ದುಸ್ಥಿತಿ ನೋಡ್ರಿ. 1 ಕೊರಿಂಥ 9:27 ಪ್ರಕಾರ ನಮ್ಮ ದೇಹವನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬೇಕು. ನಾವು ದೇವರನ್ನ ಆರಾಧಿಸಬೇಕು, ನಮ್ಮ ಹೊಟ್ಟೆನಲ್ಲ. ಊಟದ ಆಸೆಯೇ ಈಸಾಕನ ಕಣ್ಣುಗಳನ್ನ ಮೊಬ್ಬು ಮಾಡಿತು ಅನ್ನೋದು ನಾವಿಲ್ಲಿ ನೋಡುವಂತ ವಿಷಯ. ಈ ದಿನ ಊಟದ ಆಸೆ ಅನೇಕ ದೇವ ಮಕ್ಕಳಿಗೂ ಸೇವಕರಿಗೂ ಇದೆ. ಆದ್ರೆ ಇವತ್ತು ಕೆಲವು ಸಲ ನಾವು ಊಟವನ್ನು ಬಿಟ್ಟು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿರ್ತದೆ. 27:4 ಸಹ ನಾವೊಂದು ಪಾಠವನ್ನ ಕಲಿತೀವಿ. ಅದೇನಂತಂದ್ರೆ, ಈಸಾಕನು ತನ್ನ ಮಗನಾದ ಏಸಾವನಿಗೆ, ನಿನ್ನ ತಮ್ಮನೇ ನಿನಗೆ ಸೇವೆ ಮಾಡಬೇಕೆಂದು ದೇವ್ರ ಚಿತ್ತವಾಗಿದೆ. ದೇವರು ಅನೇಕ ವರ್ಷಗಳ ಹಿಂದೆ ಏನು ಹೇಳಿದ್ರು ಅದು ನನಗೆ ಬೇಕಾಗಿಲ್ಲ. ನೀನು ಒಳ್ಳೆಯ ಅಡುಗೆಯನ್ನು ಮಾಡುವಂತ ವ್ಯಕ್ತಿ,
ನಿನ್ನ ತಮ್ಮನು ನನಗೆ ಯಾವಾಗಲೂ ಇಂಥ ಒಳ್ಳೆ ಊಟವನ್ನು ಮಾಡಲಿಲ್ಲ, ಆದ್ರಿಂದ ನೀನ್ ನನಗೆ ಊಟವನ್ನ ತಂದು ಕೊಟ್ರೆ ನಿನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ಬಿಡ್ತಾನೆ. ಆದ್ರೆ ಈಸಾಕನ ಉದ್ದೇಶ ನೆರವೇರಲಿಲ್ಲ ಅಂತ ನಾವು ನೋಡ್ತೀವಿ. ಯಾಕಂದ್ರೆ ದೇವರ ಚಿತ್ತ ತಮ್ಮನಿಗೆ ಆಶೀರ್ವಾದ ಆಗ್ಬೇಕಾಯ್ತು. ಸೊ ಇಲ್ಲಿ ಪ್ರಿಯರೇ, ಈಸಾಕನಿಗೆ ಬೇರೆ ಆಸೆ ಇತ್ತು, ಊಟದ ಆಸೆ ಇತ್ತು. ದೇವರ ಒಂದು ಚಿತ್ತದ ಮೇಲೆ ಅವನಿಗೆ ಆಸೆ ಇರಲಿಲ್ಲ. ತಂದೆ ಚಿತ್ತದಂತೆ ಮಾಡುವವನೇ ಎಂದೆಂದಿಗೂ ಇರುವನಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಯಾವ ಚಿತ್ತವನ್ನು ಮಾಡ್ತಾ ಇದ್ದಾರೆ? ಸೊ ನಿಮ್ಮ ಮಕ್ಕಳ ಕುರಿತು ದೇವರ ಹತ್ರ ನೀವು ಪ್ರಾರ್ಥನೆ ಮಾಡಿ, ನಾನು ಏನ್ ಮಾಡ್ಬೇಕು ಮಕ್ಕಳಿಗಂತ ದೇವರನ್ನ ಕೇಳ್ಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಅನೇಕರಿಗೆ ತಂದೆ ತಾಯಿಗಳಿಗೆ ಆ ಪ್ರಕಟಣೆ ಇಲ್ಲ. ಆ ಪ್ರಕಟಣೆ ನೀನು ಪಡಿಬೇಕು, ಅದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು. ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಕರೆಕ್ಟ್ ಆದಂತ ನೀಟಾದ ಮಾರ್ಗದಲ್ಲಿ ಮಕ್ಕಳಿಗೆ ಏನಾಗ್ಬೇಕು ಅಂತ ನಿನಗೆ ತಿಳಿಸ್ತಾರೆ. ತಂದೆ ತಾಯಿಗಳಿಗೆ ನಿನಗೆ ಮಕ್ಕಳು ಕೊಟ್ಬಿಟ್ಟು ಮಕ್ಕಳಿಗೆ ಏನಾಗುತ್ತೋ ಏನೋ ಅನ್ನೋದು ಅಲ್ಲ. ಮಕ್ಕಳಿಗೆ ಏನಾಗ್ಬೇಕು ಅಂತ ನಾವು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ವಾಕ್ಯಗಳು ಓದಿ ನಾವು ಪ್ರಾರ್ಥನೆ ಮಾಡಿ ದೇವರೊಂದಿಗೆ ನಡೆದ್ರೆ ಮಕ್ಕಳ ಮುಂದೆ ಏನಾಗ್ತಾರೆ ಅನ್ನೋದು ಕರ್ತನು ನಮಗೆ ತಿಳಿಸ್ತಾರೆ. ಕರ್ತನ್ ತಾನೇ ನಿಮ್ಮ ಕುಟುಂಬಗಳನ್ನ ಆ ರೀತಿ ನಡೆಸಲಿ. ನಿಮ್ಮ ಮಕ್ಕಳ ಕುರಿತು ನಿಮಗೆ ದೇವರು ಪ್ರಕಟಣೆ ಕೊಡ್ಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರು ನಿಮಗೆ ಸ್ತೋತ್ರ. ಈ ದಿನ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಈಸಾಕನು ತನ್ನ ದೊಡ್ಡ ಮಗನ ವಿಷಯದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದ ಹಾಗೆ ನಾವು ಆ ರೀತಿ ನಡೀಬಾರ್ದು. ತಂದೆಯ ದೇವರೇ ಸ್ವಾಮಿ, ಈ ಸಂದರ್ಭದಲ್ಲಿ ಕುಟುಂಬದಲ್ಲಿ ದೇವರೇ ಪಕ್ಷಪಾತಗಳು ಉಂಟು. ಆ ಪಕ್ಷಪಾತಗಳು ಕುಟುಂಬದಲ್ಲಿ ಇರಬಾರ್ದು. ಎಲ್ಲಾ ಮಕ್ಕಳನ್ನ ಅವ್ರು ಎಂಥ ಒಂದು ತಂದೆಯ ದೇವರೇ ಸ್ವಾಮಿ ಸ್ಥಿತಿಯಲ್ಲಿ ಇರ್ಬೋದು, ಎಲ್ಲರನ್ನ ಸಮವಾಗಿ ನೋಡ್ಕೊಳ್ಳುವ ಹಾಗೆ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ನಿರೀಕ್ಷೆ ಏನಾಗಿದೆ? ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾದ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ